ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀವಾರಿ ಆಲಯದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡ ವಾರ್ಷಿಕ ವಸಂತೋತ್ಸವ. ಪವಿತ್ರ ಸುಗಂಧಭರಿತ ದ್ರವ್ಯಗಳ ಅಭಿಷೇಕದಲ್ಲಿ ಸ್ವಾಮಿ ಅಮ್ಮನವರನ್ನು ದರ್ಶಿಸಿದ ಭಕ್ತಜನ. ಬೆಂಗಳೂರಿನ ವಯಾಲಿಕಾವಲ್ ಟಿಟಿಡಿ ಅನುಬಂಧವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಘನವಾಗಿ ಸಂಪನ್ನಗೊಂಡ ವಾರ್ಷಿಕ ವಸಂತೋತ್ಸವ. ವಿಶೇಷ ಪೂಜೆ, ಊಂಜಲ್ ಸೇವೆ, ಆರತಿಗಳಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸನು ನೆಲೆಸಿರುವ ಸಪ್ತಗಿರಿಗಳು ಉತ್ಸವಗಳ ಕಾಂತಿಯೊಂದಿಗೆ ಪ್ರಜ್ವಲಿಸುತ್ತಿದೆ. ನಂತರ ಸ್ವಾಮಿ ಅಮ್ಮನವರಿಗೆ ವಸಂತ ಮಂಟಪದಲ್ಲಿ ಪ್ರತ್ಯೇಕ ಏರ್ಪಾಡು ಮಾಡಿರುವ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಹಾಗೂ ರಾಧಾಕೃಷ್ಣ, ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯನನ್ನು ಆಸೀನಗೊಳಿಸಿ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಳಶ ಪೂಜೆ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಆನಂತರ ಟಿಟಿಡಿ ಜಿಯರ್ಗಳ ಪರಿವೀಕ್ಷಣೆಯಲ್ಲಿ ಸುಗಂಧ ಪರಿಮಳ ದ್ರವ್ಯಗಳು, ಪವಿತ್ರ ಜಲಗಳೊಂದಿಗೆ ಸ್ನಪನ ತಿರುಮಂಜನವನ್ನು ನಯನ ಮನೋಹರವಾಗಿ ನಿರ್ವಹಿಸಿ ನೈವೇದ್ಯ ಮಹಾಮಂಗಳಾರತಿಯನ್ನು ಸಮರ್ಪಿಸುವುದರೊಂದಿಗೆ 3 ದಿನಗಳ ವಸಂತೋತ್ಸವವನ್ನು ಸಂಪನ್ನಗೊಳಿಸಿದರು. ಅಸಂಖ್ಯಾತ ಭಕ್ತ ಜನರು ಈ ವಸಂತೋತ್ಸವದಲ್ಲಿ ಭಾಗಿಯಾಗಿ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾದರು. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದ ನಂದನ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದ ನಂದನ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಕರುಣಾ ಸಾಗರ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ದಿವ್ಯ ಮಂಗಲ ರೂಪ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ವಸಂತೋತ್ಸವಗಳು ಸಂಪನ್ನಗೊಂಡವು. 3 ದಿನಗಳ ಕಾಲ ನಡೆದ ಈ ವಸಂತೋತ್ಸವದ ಅಂಗವಾಗಿ 3ನೇ ದಿನ ಶನಿವಾರ ಆಲಯದ ಆವರಣದಲ್ಲಿ ಏರ್ಪಾಡು ಮಾಡಿರುವ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಆಸೀನರಾಗಿಸಿದರು.
ನಂತರ ಪರಿಮಳ ದ್ರವ್ಯಗಳಿಂದ ಸ್ವಾಮಿ ಅಮ್ಮನವರಿಗೆ ಆಗಮೋಕ್ತವಾಗಿ ಸ್ನಪನ ತಿರುಮಂಜನ ನೆರವೇರಿಸಿದರು. ಸಂಜೆ ಸ್ವಾಮಿ ಅಮ್ಮನವರಿಗೆ ಆಸ್ಥಾನವನ್ನು ನೆರವೇರಿಸಿದರು. ಈ ಪ್ರಯುಕ್ತ ಆವರಣದಲ್ಲಿ ಪ್ರತ್ಯೇಕ ವೇದಿಕೆಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಸ್ವಾಮಿ ಅಮ್ಮನವರನ್ನು ಆಸೀನರನ್ನಾಗಿಸಿ ಅರ್ಚಕರು ವೇದ ಮಂತ್ರೋಚ್ಚಾರಣೆಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಆಸ್ಥಾನ ಪೂಜೆಯನ್ನು ನೆರವೇರಿಸಿ ಕರ್ಪೂರದಾರತಿಯನ್ನು ಬೆಳಗಿದರು. ತದನಂತರ ಅಲಂಕೃತ ಸ್ವಾಮಿ ಅಮ್ಮನವರನ್ನು ಸುಂದರವಾದ ಹೂಗಳಿಂದ ಅಲಂಕರಿಸಿದ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಸುಶ್ರಾವ್ಯವಾದ ಗೀತಾಲಾಪನೆ ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನೆರವೇರಿಸಿ ವಿವಿಧ ದೀಪಗಳಿಂದ ಆರತಿ ಬೆಳಗಿ ಕರ್ಪೂರದಿಂದ ಮಹಾಮಂಗಳಾರತಿ ಬೆಳಗಿದರು. ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಬಂಟನಾಗಿ ಬಂದೆನೋ ರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಈ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಮಾಜಿ LAC ಸದಸ್ಯರಾದ ಶ್ರೀಯುತ TA ಶರವಣ ಅವರು ಪಾಲ್ಗೊಂಡು ವಸಂತೋತ್ಸವ ಕುರಿತು SVBCಯೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಓಂ ನಮೋ ವೆಂಕಟೇಶ್ವರಾಯ. ಇವತ್ತು ನಮ್ಮ ಮಲ್ಲೇಶ್ವರಂನ ವಯಾಲಿಕಾವಲ್ ಶ್ರೀ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಏನು ತಿರುಪತಿ ಮಾದರಿಯಲ್ಲಿ ಅಲ್ಲಿ ಮಾಡುವಂಥ 3 ದಿವಸಗಳ ಕಾಲ ಈ ಒಂದು ಸ್ವಾಮಿಯ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ನಾನು ಕೂಡ ಬಂದು ಇಲ್ಲಿ ಭಾಗಿಯಾಗಿದ್ದೀನಿ. ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ಸ್ವಾಮಿಯ ಈ ಕೈಂಕರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಅದೇ ಮಾದರಿಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಮಲ್ಲೇಶ್ವರಂ ವಯಾಲಿಕಾವಲ್ ದೇವಸ್ಥಾನದಲ್ಲಿ ಇಲ್ಲಿರತಕ್ಕಂಥ ಭಕ್ತಾದಿಗಳಿಗೆ ಆ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಎಲ್ಲ ಈ ಒಂದು ಕಾರ್ಯಕ್ರಮಗಳು ತಿರುಪತಿ ಮಾದರಿಯಲ್ಲಿ ನಡೆಸುವಂಥ ಇದರಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆಡಳಿತ ಮಂಡಳಿಯವರು. ನಾನು ಕೂಡ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೀನಿ. ಈ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮಿಯ ಈ ಒಂದು ಸೇವೆಯಲ್ಲಿ ನಾನು
ಕಣ್ತುಂಬಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ. ಶ್ರೀನಿವಾಸ ಅಲಂಕಾರ ಪ್ರಿಯ. ಅದೇ ರೀತಿಯಲ್ಲಿ ಇವತ್ತು ಸ್ವಾಮಿಗೆ ಒಳ್ಳೆ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ನಾನು ದರ್ಶನ ಭಾಗ್ಯವನ್ನು ಪಡ್ಕೊಂಡಿದ್ದೀನಿ. ನನಗೆ ಭಾಳ ಖುಷಿಯಿಂದ ನಾನು ಹಿಂದೆ ಕೂಡ ಇಲ್ಲಿಯ ಒಂದು ಡೆವಲಪ್ಮೆಂಟ್ ಬೋರ್ಡಲ್ಲಿ ಸದಸ್ಯನಾಗಿ ಕೆಲಸ ಮಾಡಿರತಕ್ಕಂಥವನು. ನಾನು ಒಬ್ಬ ಶಾಸಕನಾಗಿ ಇನ್ನು ಏನು ನಮ್ಮ ಮಲ್ಲೇಶ್ವರಮಲ್ಲಿ ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಕೂಡ ನೂತನ ಶಾಖೆ ಇಲ್ಲಿ ಪ್ರಾರಂಭ ಆಗಿದೆ. ಅದು ಕೂಡ ಸ್ವಾಮಿಯ ಆಶೀರ್ವಾದದಿಂದ ಇಲ್ಲಿ ನಾವು ಹತ್ರ ಬಂದಿದ್ದೀವಿ. ಸ್ವಾಮಿಯ ಇನ್ನಷ್ಟು ಸೇವೆಗಳು ಮಾಡುವಂಥ ಅವಕಾಶ ನನಗೂ ಇನ್ನೂ ಸಿಗಲಿ ಅಂತೇಳಿ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇವೆಗಳು ನಡಿಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ. ಇಲ್ಲಿರತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ TTDಯ ಒಂದು ಸಪೋರ್ಟ್ ಇರ್ಬೋದು, ಮತ್ತು ಇಲ್ಲಿ ನಡೆಯುವಂಥ ಈ SVBC ಚಾನಲ್ ಮುಖ್ಯಸ್ಥರಾದಂಥ ಇಲ್ಲಿನ ಮುಖ್ಯಸ್ಥರಾದಂಥ ಗುಂಡ್ರಾಯರವರ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವರು ತೋರಿಸುವಂಥ ಎಲ್ಲರ ಮನೆಗೆ ಈ ಒಂದು ಕಾರ್ಯ ನಡೀತಾ ಇದೆ. ಅದು ಇನ್ನಷ್ಟು ವೃದ್ಧಿ ಆಗಲಿ ಅಂಥೇಳಿ ಸ್ವಾಮಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಓಂ ನಮೋ ವೆಂಕಟೇಶ್ವರಾಯ. ಏಕಶಿಲಾ ನಗರವಾಗಿ ಪ್ರಖ್ಯಾತಿ ಹೊಂದಿದ್ದು ಒಂಟಿಮಿಟ್ಟ ಶ್ರೀ ಕೋದಂಡರಾಮಾಲಯದಲ್ಲಿ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಬಹಳ ವಿಶೇಷವಾಗಿ ಜರುಗುತ್ತಿರುವ ಬ್ರಹ್ಮೋತ್ಸವಗಳ 7ನೇ ದಿನ ಶನಿವಾರ ಬೆಳಗ್ಗೆ ರಥೋತ್ಸವ ರಮಣೀಯವಾಗಿ ಜರುಗಿತು. ಅರ್ಚಕರು ಸೀತಾರಾಮರಿಗೆ ಸ್ವರ್ಣಾಭರಣಗಳು, ಪುಷ್ಪಮಾಲೆಗಳೊಂದಿಗೆ ಸುಂದರ ಶೋಭಿತವಾಗಿ ಅಲಂಕರಿಸಿ ಸುಂದರವಾಗಿ ಅಲಂಕರಿಸಿದ ರಥದಲ್ಲಿ ಆಸೀನಗೊಳಿಸಿ ನಂತರ ಸೀತಾರಾಮರಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ತರುವಾಯ ರಥಕ್ಕೆ ಪೂಜೆಯನ್ನು ನಿರ್ವಹಿಸಿ ನಂತರ ಮಂಗಳವಾದ್ಯಗಳ ನಡುವೆ ಭಕ್ತಿರಸಭರಿತವಾಗಿ ರಥೋತ್ಸವ ಸಾಗಿತು. ರಥೋತ್ಸವದಲ್ಲಿ ಸೀತಾರಾಮರ ಉತ್ಸವದ ವೈಭವವು ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿತು. ಒಂಟಿಮಿಟ್ಟ ಕ್ಷೇತ್ರದಲ್ಲಿ ಶುಕ್ರವಾರ ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ಶ್ರೀ ಸೀತಾರಾಮರ ಅದ್ಧೂರಿ ಕಲ್ಯಾಣೋತ್ಸವ ವೈಭವೋಪೇತವಾಗಿ ನಡೆಯಿತು. ಕಡಪ ಜಿಲ್ಲೆ ಒಂಟಿಮಿಟ್ಟ ಕ್ಷೇತ್ರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಉತ್ಸವ ಶೋಭಿತವಾಗಿ ನೆರವೇರುತ್ತಿರುವ ಶ್ರೀ ಕೋದಂಡರಾಮಸ್ವಾಮಿಯವರ ಶ್ರೀರಾಮನವಮಿ ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ರಾತ್ರಿ ಸೀತಾರಾಮರ ಕಲ್ಯಾಣೋತ್ಸವವು ನ ಭೂತೋ ನ ಭವಿಷ್ಯತ್ ಎನ್ನುವಂತೆ ನಡೆಯಿತು. ಈ ಪ್ರಯುಕ್ತ TTD ಉದ್ಯಾನವನದ ವಿಭಾಗದ ಆಧ್ವರ್ಯದಲ್ಲಿ ಕಲಾವಿದರು ಭೂಲೋಕ ವೈಕುಂಠದ ಹಾಗೆ ಕಲ್ಯಾಣ ವೇದಿಕೆಯನ್ನು ಅಲಂಕರಿಸಿದರು. 4 ಟನ್ ಸಾಂಪ್ರದಾಯಿಕ ಪುಷ್ಪಗಳು, 60,000 ಕಟ್ ಫ್ಲವರ್ಸ್, ಹಲವು ಬಗೆಯ ಹಣ್ಣುಗಳು, ಮಾವಿನ ತೋರಣ, ಬಾಳೆಕಂದು, ಕಬ್ಬಿನ ಜಲ್ಲೆ, ಎಳನೀರುಗಳು ಹಾಗೂ ಪ್ರತ್ಯೇಕವಾಗಿ ಭತ್ತದಿಂದ ಏರ್ಪಾಟು ಮಾಡಿದ ಮಂಟಪ ಮತ್ತು ವಿದೇಶಿ ಪುಷ್ಪಗಳಿಂದ TTD ಉದ್ಯಾನವನದ ವಿಭಾಗದ ಸೂಪರಿಂಟೆಂಡೆಂಟ್ ಶ್ರೀನಿವಾಸುಲು ಪರಿವೀಕ್ಷಣೆಯಲ್ಲಿ 2 ದಿನಗಳಲ್ಲಿ 120 ಮಂದಿ ನಿಪುಣರೊಂದಿಗೆ 120 ಸಿಬ್ಬಂದಿ ಕಲ್ಯಾಣ ವೇದಿಕೆಯ ಅಲಂಕಾರವನ್ನು ನಿರ್ವಹಿಸಿದರು. ಕಲ್ಯಾಣೋತ್ಸವದ ಅಂಗವಾಗಿ ಮಣಿಮಯ ರತ್ನಖಚಿತ ಕೆಂಪು, ಹಸಿರು ಆಭರಣಗಳು, ವರ್ಣಶೋಭಿತ ಪುಷ್ಪಮಾಲೆಗಳಿಂದ ಪಟ್ಟು ವಸ್ತ್ರಗಳೊಂದಿಗೆ ಅಲಂಕೃತರಾದ ಶ್ರೀರಾಮ ಹಾಗೂ ಸೀತಾಮಾತೆಯರು ಬೇರೆ ಬೇರೆ ತಿರುಚಿಯಲ್ಲಿ ಆಸೀನರಾಗಿ ಆಲಯದಲ್ಲಿ ಉತ್ಸವದ ಕಲ್ಯಾಣೋತ್ಸವದ ಅಂಗವಾಗಿ ಮಣಿಮಯ ರತ್ನಖಚಿತ ಕೆಂಪು, ಹಸಿರು ಆಭರಣಗಳು, ವರ್ಣಶೋಭಿತ ಪುಷ್ಪಮಾಲೆಗಳಿಂದ ಪಟ್ಟು ವಸ್ತ್ರಗಳೊಂದಿಗೆ ಅಲಂಕೃತರಾದ ಶ್ರೀರಾಮ ಹಾಗೂ ಸೀತಾಮಾತೆಯರು ಬೇರೆ ಬೇರೆ ತಿರುಚಿಯಲ್ಲಿ ಆಸೀನರಾಗಿ ಆಲಯದಿಂದ ಉತ್ಸವದಲ್ಲಿ ಕಲ್ಯಾಣ ಪ್ರಾಂಗಣಕ್ಕೆ ಬಂದರು.
ಅಲ್ಲಿ ಶ್ರೀರಾಮನ ಕಡೆಯಿಂದ ಆಜ್ಞೇಯ ವಿಭೀಷಣ ಶರ್ಮಾ, ಸೀತಾಮಾತೆಯ ಕಡೆಯಿಂದ ಚಕ್ರವರ್ತಿ ರಂಗನಾಥನ್ ಅವರು ಶ್ರೀರಾಮ ಸೀತಾಮಾತೆಯ ಗುಣಗಾನಗಳನ್ನು ವರ್ಣಿಸುತ್ತಿರುವಾಗ ಸಂಪ್ರದಾಯಬದ್ಧವಾಗಿ ಅರ್ಚಕ ವೃಂದ ಎದ್ರುಕೋಲು ಉತ್ಸವವನ್ನು ನಿರ್ವಹಿಸಿದರು. ಆನಂತರ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ವೇದಿಕೆಯಲ್ಲಿ ಆಸೀನರನ್ನಾಗಿಸಿ ಅರ್ಚಕರು ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳು, ಭಜನೆ, ರಾಮನಾಮ ಸ್ಮರಣೆಗಳ ನಡುವೆ ಜಾನಕಿ ರಾಮರ ಕಲ್ಯಾಣ ಮಹೋತ್ಸವವನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ಈ ಉತ್ಸವವನ್ನು ವೀಕ್ಷಿಸುವ ಭಕ್ತರಿಗಾಗಿ ತಿರುಮಲ ತಿರುಪತಿ ದೇವಸ್ಥಾನ ಮುತ್ತುಗಳ ತಲಂಬ್ರಾಲು, ಶ್ರೀವಾರಿ ಲಡ್ಡು ಪ್ರಸಾದವನ್ನು ನೀಡಿದರು. ಇನ್ನು ಕಲ್ಯಾಣೋತ್ಸವಕ್ಕೆ ತಿರುಮಲ ತಿರುಪತಿ ದೇವಸ್ಥಾನಂ ಅಧಿಕಾರಿ ವೃಂದಗಳೊಂದಿಗೆ ಶ್ರೀವಾರಿ ಸೇವಕರು ಹಾಗೆಯೇ ಕಡಪ ಜಿಲ್ಲೆಯ ಕಾರ್ಯಕರ್ತರು ಬಂದೋಬಸ್ತನ್ನು ಕಟ್ಟುನಿಟ್ಟಾಗಿ ಮಾಡಿದ್ದರು. ಸೀತಾರಾಮರ ಕಲ್ಯಾಣ ಮಹೋತ್ಸವದಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು, ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲರಾವ್, ಜೆಇಒ ವಿ ವೀರಬ್ರಹ್ಮಂ, ಅಧಿಕಾರೇತರ ಪ್ರಮುಖರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಕಡಪ ಜಿಲ್ಲೆ ಶ್ರೀ ಕೋದಂಡರಾಮಸ್ವಾಮಿಗೆ ಆಂಧ್ರಪ್ರದೇಶದ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಅವರು ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು. ಸೀತಾರಾಮರ ಕಲ್ಯಾಣೋತ್ಸವ ಸಂದರ್ಭವಾಗಿ ಮುಖ್ಯಮಂತ್ರಿಯವರು ಸರ್ಕಾರದ ವತಿಯಿಂದ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು. ಈ ಸಂದರ್ಭವಾಗಿ ನಾರಾ ಚಂದ್ರಬಾಬು ನಾಯ್ಡು ಅವರು ಕುಟುಂಬ ಸಮೇತ ಆಲಯದ ಬಳಿ ತಲುಪಿದರು. ಅಲ್ಲಿ ಮುಖ್ಯಮಂತ್ರಿ ದಂಪತಿಗಳಿಗೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲರಾವ್, ಟಿಟಿಡಿ ಬೋರ್ಡ್ ಸದಸ್ಯರು, ಅರ್ಚಕರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ದರ್ಶನದ ಏರ್ಪಾಡು ಮಾಡಿದರು. ಆನಂತರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪಟ್ಟು ವಸ್ತ್ರಗಳನ್ನು ಮಂಗಳವಾದ್ಯಗಳೊಂದಿಗೆ ಆಲಯ ಪ್ರದಕ್ಷಿಣೆಯಾಗಿ ತಂದು ಶ್ರೀ ಕೋದಂಡರಾಮನ ಮೂಲ ಮೂರ್ತಿಗೆ ಸಮರ್ಪಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ವೇದ ಪಂಡಿತರು ಮುಖ್ಯಮಂತ್ರಿಗಳಿಗೆ ವೇದಾಶೀರ್ವಚನ ಮಾಡಿದರು. ಅಧಿಕಾರಿಗಳು ತೀರ್ಥ ಪ್ರಸಾದ ಶ್ರೀರಾಮನ ಚಿತ್ರಪಟವನ್ನು ನೀಡಿದರು.
ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ವಿಶೇಷವಾಗಿ ನಡೆಯಿತು. ಈ ಪ್ರಯುಕ್ತ ತತ್ವ ಹೋಮ, ತತ್ವ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಪುರುಷ ಸೂಕ್ತ ಹೋಮ, ಶ್ರೀ ಸೂಕ್ತ ಹೋಮ, ವಿಷ್ಣು ಗಾಯತ್ರಿ ಹೋಮ ಮತ್ತು 108 ನಾಳಿಕೇರ ಅಷ್ಟದ್ರವ್ಯ ಮಹಾಗಣಪತಿ ಹೋಮದ ಪೂರ್ಣಾಹುತಿ ನೀಡಲಾಯಿತು. ನಂತರ ದೇವರಿಗೆ ಮಹಾಪೂಜೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಅನುಗ್ರಹ ಸಂದೇಶ ನೀಡಿದರು. ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಿ ಮಂಗಳ ನೀರಾಜನವನ್ನು ಸಮರ್ಪಿಸಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ತೋಟಲಪಾಳ್ಯದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಏರ್ಪಾಡು ಮಾಡಿರುವ ಮಂಟಪದಲ್ಲಿ ಶ್ರೀರಾಮಚಂದ್ರರ ಚಿತ್ರಪಟವನ್ನು ಅಲಂಕರಿಸಿ ಕಲಶಗಳನ್ನು ಸ್ಥಾಪಿಸಲಾಯಿತು. ನಂತರ ವೈದಿಕ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಆಚರಿಸಲಾಯಿತು. ಭಕ್ತರು ಅನೇಕ ಮಂದಿ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ. ಬೆಂಗಳೂರಿನ ವಿಜಯನಗರದ ಸರಸ್ವತಿಪುರಂನಲ್ಲಿರುವ ಶ್ರೀರಾಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪುಷ್ಪಾಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಧರ್ಮಪುರಿ ಸಮೀಪದಲ್ಲಿರುವ ದ್ರೌಪದಿ ಸಮೇತ ಶ್ರೀ ಧರ್ಮರಾಜ ಹಾಗೂ ಕೊಲ್ಲ ಮಾರಿಯಮ್ಮನ ನೂತನ ದೇವಾಲಯಗಳ ಮಹಾಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಧರ್ಮಪುರಿ ಜಿಲ್ಲೆಯ ಪಾಲಕೋಡ್ ಬಳಿಯ ಕೊಲಸನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ದ್ರೌಪದಿ ಸಮೇತ ಧರ್ಮರಾಜ ಮತ್ತು ಕೊಲ್ಲ ಮಾರಿಯಮ್ಮನ ನೂತನ ದೇವಾಲಯದ ಮಹಾಪ್ರತಿಷ್ಠಾ ಸಮಾರಂಭವು ಬಹಳ ಉತ್ಸಾಹದಿಂದ ನಡೆಯಿತು. ಗಣಪತಿ ಪೂಜೆಯೊಂದಿಗೆ ಉತ್ಸವ ಆರಂಭವಾಯಿತು. ಇದರ ಅಂಗವಾಗಿ ಕಲಶಾರಾಧನೆ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗಾ ಸಹಸ್ರನಾಮ, ಮಹಾಶಾಂತಿ ಹೋಮ, ವೇದಪಾರಾಯಣ, ಪೂರ್ಣಾಹುತಿ ನೆರವೇರಿಸಲಾಯಿತು. ಇದಾದ ನಂತರ ದೇವಾಲಯದ ಗಣ್ಯರು ಯಾಗಶಾಲೆಯಿಂದ ಪವಿತ್ರ ನೀರಿನ ಕಲಶ ಮತ್ತು ಹಾಲಿನ ಕಲಶಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ದೇವಾಲಯದ ಕಲಶಕ್ಕೆ ಪವಿತ್ರ ನೀರನ್ನು ಸುರಿದು ಮಹಾಕುಂಭಾಭಿಷೇಕವನ್ನು ನೆರವೇರಿಸಿ ದೀಪಾರಾಧನೆಯನ್ನು ಮಾಡಿದರು. ನಂತರ ಕಲಶಕ್ಕೆ ಸುರಿಯಲಾದ ಪವಿತ್ರ ನೀರನ್ನು ಭಕ್ತರ ಮೇಲೆ ಪ್ರೋಕ್ಷಣೆ ಮಾಡಲಾಯಿತು. ಇದಾದ ನಂತರ ದ್ರೌಪದಿ ಸಮೇತ ಧರ್ಮರಾಜ ಮತ್ತು ಕೊಲ್ಲ ಮಾರಿಯಮ್ಮ ಅವರಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ನಂತರ ಮಹಾಮಂಗಳಾರತಿ ಬೆಳಗಿ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಿಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ವೀರನಾರಾಯಣ ಸ್ವಾಮಿ ದೇವಾಲಯದ ಬ್ರಹ್ಮೋತ್ಸವಗಳು ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಸರ್ವಾಲಂಕೃತಗೊಂಡ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವಿಠಲನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಬಾಸಿಂಗಧಾರಣೆ, ಕನ್ಯಾದಾನ, ವಿವಿಧ ಶಾಸ್ತ್ರೋಕ್ತ ಕ್ರತುವುಗಳನ್ನು ಆಚರಿಸಿ ಮಾಂಗಲ್ಯ ಧಾರಣೆ, ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ಬೆಳ್ಳಿ ಕವಚ ಹಾಗೂ ಚಿನ್ನದ ಕಿರೀಟಗಳಿಂದ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಅನೇಕ ಮಂದಿ ಭಕ್ತರು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಬೆಂಗಳೂರಿನ ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ಜ್ಞಾನ ಮಂದಿರದಲ್ಲಿ 36ನೇ ವರ್ಷದ ಫಾಲ್ಗುಣ ಉತ್ತರ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ಫಾಲ್ಗುಣ ಉತ್ತರ 108 ಕಲಶ ಕ್ಷೀರಾಭಿಷೇಕ ಮಾಡಿ ಮೂಲ ದೇವರಾದ ಬಾಲದಂಡಾಯುಧಪಾಣಿ ಸ್ವಾಮಿಗೆ ವಿವಿಧ ಬಗೆಯ ಪಂಚಾಮೃತಾಭಿಷೇಕವನ್ನು ಮಾಡಿ ನಂತರ ಸುಗಂಧ ದ್ರವ್ಯಗಳ ಅಭಿಷೇಕವನ್ನು ಮಾಡಿ ಹೋಮವನ್ನು ನೆರವೇರಿಸಿ ಸ್ವಾಮಿಯ ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ನೂರಾರು ಭಕ್ತರು ಹಾಲಿನ ಕೊಡವನ್ನು ಹೊತ್ತು ಆಲಯದ ಪ್ರದಕ್ಷಿಣೆಯಾಗಿ ಬಂದು ಹಾಲಿನ ಕೊಡದಲ್ಲಿರುವ ಕ್ಷೀರದಿಂದ ಮೂಲ ಮೂರ್ತಿಗೆ ಅಭಿಷೇಕ ಮಾಡಿದರು. ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಶ್ರೀ ಪೇಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಮೂಲ ಮೂರ್ತಿಗೆ ಫಲ ಪಂಚಾಮೃತಾಭಿಷೇಕ ಹಾಗೂ ಚಂದನಾಭಿಷೇಕವನ್ನು ಆಚರಿಸಿ ಪೂಜಿಸಲಾಯಿತು. ಭಕ್ತರು ದೇವರ ಅಭಿಷೇಕದಲ್ಲಿ ಪಾಲ್ಗೊಂಡು ಧನ್ಯರಾದರು. ಡೆಂಕಣಿ ಕೋಟೆ ಬಳಿ ನೆಲೆಸಿರುವ ಬಾಲದಂಡಾಯುಧಪಾಣಿ ದೇವಾಲಯದಲ್ಲಿ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಡೆಂಕಣಿ ಕೋಟೆ ಬಳಿಯ ಬಾಲದಂಡಾಯುಧಪಾಣಿ ದೇವಸ್ಥಾನದ 58ನೇ ವಾರ್ಷಿಕ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕೃಷ್ಣಗಿರಿ ಜಿಲ್ಲೆಯ ಡೆಂಕಣಿ ಕೋಟೆ ಪಕ್ಕದಲ್ಲಿರುವ ಕೂಸುವಾಡಿ ಬೆಟ್ಟದ ಹಳ್ಳಿಯಲ್ಲಿ ಪ್ರಾಚೀನ ಬಾಲದಂಡಾಯುಧಪಾಣಿ ದೇವಾಲಯವಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಪಂಗುಣಿ ತಿಂಗಳಲ್ಲಿ ರಥೋತ್ಸವ ನಡೆಯುತ್ತದೆ. 58ನೇ ವರ್ಷದ ರಥೋತ್ಸವ ಪೂಜೆಗಳು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದವು. ರಥೋತ್ಸವದ ನಿಮಿತ್ತ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಅಲಂಕರಿಸಿದ ರಥದ ಮೇಲೆ ಬಾಲದಂಡಾಯುಧಪಾಣಿಯ ಮೂರ್ತಿಯನ್ನು ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಮಾಡಿದರು. ಇದರ ನಂತರ ಭಕ್ತರು ಹರೋಗರ ಎಂಬ ಘೋಷಣೆಗಳನ್ನು ಕೂಗುತ್ತಾ ರಥವನ್ನು ಹಗ್ಗದಿಂದ ಎಳೆದರು. ರಥೋತ್ಸವದ ಸಂದರ್ಭದಲ್ಲಿ ಡೆಂಕಣಿ ಕೋಟೆ ಸುತ್ತಮುತ್ತಲಿನ ಪ್ರದೇಶದ ಜನರು ಭಾಗವಹಿಸಿ ಭಗವಂತನ ದರ್ಶನ ಪಡೆದರು. ಬೆಂಗಳೂರಿನ ಜೈಮಹಲ್ನಲ್ಲಿರುವ ಶ್ರೀ ಸತ್ಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೋದಂಡರಾಮ ಭಜನಾ ಮಂಡಳಿ ವತಿಯಿಂದ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ಶೋಭಾಯಮಾನವಾಗಿ ಅಲಂಕಾರ ಮಾಡಿ ಶಾಸ್ತ್ರೋಕ್ತವಾಗಿ ವಿಶ್ವಕ್ಸೇನ ಪೂಜೆ, ಕಳಶ ಪೂಜೆ, ಕಂಕಣ ಧಾರಣೆ ಮಾಡಿ ಮಾಂಗಲ್ಯ ಧಾರಣೆ ನೆರವೇರಿಸಲಾಯಿತು. ಇದಾದ ನಂತರ ಹೋಮವನ್ನು ನಡೆಸಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಈ ಕಲ್ಯಾಣವನ್ನು ವೀಕ್ಷಿಸಿ ಕೃತಾರ್ಥರಾದರು.
ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದ ಚಿತ್ತೂರು ಜಿಲ್ಲೆಯ ದಂಡಿಕುಪ್ಪಂ ಗ್ರಾಮದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ನಿಮಿತ್ತ ಆಲಯದ ಆವರಣದಲ್ಲಿ ಏರ್ಪಾಡು ಮಾಡಿರುವ ವೇದಿಕೆಯಲ್ಲಿ ಉಭಯ ದೇವಿಯರ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ವಿಶೇಷ ಅಲಂಕಾರವನ್ನು ಮಾಡಲಾಯಿತು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಬಾಸಿಂಗ ಧಾರಣೆ, ಜೀರಿಗೆ ಬೆಲ್ಲ, ಮಧುಪರ್ಕ, ಕನ್ಯಾದಾನ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ, ಯಜ್ಞೋಪವೀತ ಧಾರಣೆ, ಮಾಲಾ ಪರಿವರ್ತನೆ, ಅಕ್ಷತಾರ್ಪಣೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಇದರ ಅಂಗವಾಗಿ ವೃಷಭ ವಾಹನ ಮತ್ತು ಪಂಚಮೂರ್ತಿಗಳ ಉತ್ಸವ ಅದ್ಧೂರಿಯಾಗಿ ಮಾಡಲಾಯಿತು. ಮೊದಲಿಗೆ ಶ್ರೀ ಸೋಮೇಶ್ವರ ಸ್ವಾಮಿಗೆ ಮತ್ತು ಆವರಣದಲ್ಲಿ ನೆಲೆಸಿರುವ ಶ್ರೀ ಕಾಮಾಕ್ಷಿ ದೇವಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ತದನಂತರ ವೃಷಭ ವಾಹನದಲ್ಲಿ ಸೋಮೇಶ್ವರ ಸ್ವಾಮಿ ಸಮೇತ ಶ್ರೀ ಕಾಮಾಕ್ಷಿ ಅಮ್ಮನವರು, ಮೂಷಿಕ ವಾಹನದಲ್ಲಿ ಶ್ರೀ ಗಣೇಶ, ಮಯೂರ ವಾಹನದಲ್ಲಿ ಶ್ರೀವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ನಯನ ಸುಂದರವಾಗಿ ಅಲಂಕರಿಸಲಾಯಿತು. ತದನಂತರ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ಬೆಳಗಿ ಪ್ರಮುಖ ಬೀದಿಗಳಲ್ಲಿ ತಾಳಮೇಳಗಳೊಂದಿಗೆ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರುಗಳ ಅನುಗ್ರಹ ಪಡೆದರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಗಟ್ಟಿವಾಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀವಲ್ಲಿ ದೇವಸೇನ ಸಮೇತ 18 ಅಡಿ ಎತ್ತರದ ಏಕಶಿಲಾ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಸಾಮೂಹಿಕ ಜಪಯಜ್ಞ ಕಾರ್ಯಕ್ರಮವು ಲೋಕ ಕಲ್ಯಾಣಕ್ಕಾಗಿ ಜರುಗುತ್ತಿದ್ದು, ಕಾರ್ಯಕ್ರಮದ ಕುರಿತು ಶ್ರೀ ಸುಬ್ರಹ್ಮಣ್ಯ ಗುರುಗಳು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅರುಣಾಚಲೇಶ್ವರ ದೇವಾಲಯದಲ್ಲಿ 48 ದಿನಗಳ ಮಂಡಲ ಪೂಜೆಯನ್ನು ನೆರವೇರಿಸಲಾಯಿತು. ಮೊದಲಿಗೆ ಕಲಶ ಸ್ಥಾಪನೆ, ಗಣಪತಿ ಪೂಜೆ, ಪುಣ್ಯಾಹವಾಚನ ಮಾಡಿ ಗಣಪತಿ ಹೋಮ, ನವಗ್ರಹ ಶಾಂತಿ ಹೋಮ, ಅರುಣಾಚಲೇಶ್ವರ ಅಷ್ಟೋತ್ತರ ಹೋಮ ಮಾಡಲಾಯಿತು.
ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಆಗಮಿಸಿದರು. ಅದರ ನೇತೃತ್ವ ವಹಿಸಿ ಮಹಾಪೂರ್ಣಾಹುತಿಯನ್ನು ನೆರವೇರಿಸಿದರು. ತದನಂತರ ಮಂಡಲಾಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಆವರಣದಲ್ಲಿರುವ ಶ್ರೀ ಮಹಾಗಣಪತಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಮಾರುತಿ ದೇವರಿಗೆ ವಿಶೇಷವಾಗಿ ಬೆಳ್ಳಿ ಕವಚ ಧಾರಣೆ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಜಯನಗರ 5ನೇ ಹಂತದಲ್ಲಿರುವ ರಾಯರ ಮಠದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಶ್ರೀಮುಖ್ಯ ಪ್ರಾಣದೇವರಿಗೆ ವಜ್ರ ಕವಚ ಧಾರಣೆ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಲಾಯಿತು. ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಜಯನಗರದ 5ನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ RK ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಶ್ರೀ ಮುಖ್ಯ ಪ್ರಾಣದೇವರಿಗೆ ವಜ್ರ ಕವಚ ಧಾರಣೆ ಮಾಡಿದರು. ಹಾಗೆಯೇ ಹುಣ್ಣಿಮೆಯ ಪ್ರಯುಕ್ತ ವೇದ ಪಾರಾಯಣದೊಂದಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ರಥೋತ್ಸವ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜೆಗಳಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.